ಆನಂದ್ ಅವರೇ, ಅದಕ್ಕೆ ಇನ್ಸ್ಪೆಕ್ಟರ್ ಶೈಲೇಶ್ ಅವ್ರು ಕಾಲ್ ಮಾಡಿದರು. ಅದು ನನಗೆ ಅವ್ರಿಗೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದು ಯಾವುದೋ ಒಂದು ಮಗುಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಆಕ್ಸಿಡೆಂಟ್ ಆದ ಮಗು ಈಗ ಮಿಂಚು ಹಾಕ್ತಾಳಲ್ಲ, ಸೇಮ್ ಅದೇ ಥರ ಯೂನಿಫಾರ್ಮ್ ಹಾಕಿದೆಯಂತೆ. ಬಟ್ ಬ್ಯಾಗು ಮತ್ತು ID ಕಾರ್ಡ್ ಇಲ್ಲ ಅಂತ ಹೇಳಿದ್ರು. ನೀವು ಕೊಟ್ಟಿರೋ ಕಂಪ್ಲೇಂಟ್ಗೆ ಮ್ಯಾಚ್ ಆಗ್ತಿದೆ, ದಯವಿಟ್ಟು ಬಂದು ಮಗು ನಿಮ್ಮದೇನಾ ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನನಗಂತೂ ಕೈಕಾಲಿ ಆಡ್ತಾ ಇಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಗೆಳೆಯನ್ ಮಾಡೋಣ ಅಂದ್ಕೊಂಡೆ, ಅವ್ನು ಗಾಬರಿ ಆಗ್ತಾನಲ್ಲ, ಅದಕ್ಕೆ ಅವನಿಗೆ ಮಾಡಲಿಲ್ಲ. ಹೌದು, ನನಗೂ ಕಾಲ್ ಮಾಡಿದ್ದು. ಅದಕ್ಕೆ ನಾನು ಹೋಗಿ ಮಗು ನೋಡ್ಕೊಂಡು ಬಂದೆ. ಆದರೆ ಅದು ನಮ್ಮ ಮಿಂಚು ಅಲ್ಲ ಆನಂದವ್ರು. ಗೊತ್ತಿತ್ತು. ಅದಕ್ಕೆ ಮಿಂಚುಗೆ ಆ ಥರ ಎಲ್ಲ ಅನಾಹುತ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ದೇವ್ರ ಮೇಲೆ ನನಗೆ ನಂಬಿಕೆ ಇತ್ತು. ಅದಕ್ಕೆ ಮಿಂಚುಗೆ ಆ ಥರ ಎಲ್ಲ ಆಗಲ್ಲ. ಅದಕ್ಕೆ ಚೆನ್ನಾಗಿರ್ತಾಳೆ, ಎಲ್ಲೋ ಹೋಗಿದ್ದಾಳೆ, ಸಿಗ್ತಾಳೆ. ಅದು ಕಾಣದ ಶಕ್ತಿ ಅಂತಾರಲ್ಲ, ಅದಕ್ಕೆ ಆ ಶಕ್ತಿ ನಮ್ಮ ಮಿಂಚುನ ಕಾಪಾಡಿದೆ. ಕಾಪಾಡಲೇಬೇಕದಕ್ಕೆ, ಕಾಪಾಡ್ತಾರೆ ನೋಡಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಮಾತನ್ನ ನಾನು ನಂಬ್ತೀನಿ. ಅದಕ್ಕೆ ಕಾಪಾಡಲೇಬೇಕು ಆನಂದವ್ರೆ. ನಾನು ಅದನ್ನೇ ನಂಬ್ಕೊಂಡು ಮಿಂಚು ಹುಡುಕ್ತಿದ್ದೇನೆ. ಆನಂದವ್ರೆ, ಆ ಮಗು ನೋಡಿದ್ರಲ್ಲ, ಅದು ಒಂಥರ ಆಗ್ಬಿಡುತ್ತೆ. ಅವ್ರ ತಂದೆ ತಾಯಿನೂ ವೆಯ್ಟ್ ಮಾಡ್ತಿರ್ತಾರಲ್ವಾ, ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಎಲ್ಲ ನಾನು ಕೇಳ್ಕೊಂಬಂದಿದ್ದಷ್ಟೆ. ಈಗ ಮಗುನ ಕಳ್ಕೊಂಡು ತಂದೆ ತಾಯಿಗೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಬೋದು ಅಷ್ಟೇ. ನಾವು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಹುಷಾರು. ಆಮೇಲೆ ಏನಾದರೂ ವಿಷಯ ಗೊತ್ತಾಗ್ತಿದ್ದಂಗೆ ನನಗೆ ಕಾಲ್ ಮಾಡಿ. ಅದಕ್ಕೆ ಸಿಗ್ತಾಳೆ, ನನ್ನ ಮಗಳು ಸಿಗ್ತಾಳೆ. ದೇವ್ರ, ಯಾಕಪ್ಪ, ಯಾಕೆ ಗೆಳೆಯನಿಗೆ ಅದಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ಎಲ್ರಿಗೂ ಒಳ್ಳೇದು ಬಯಸೋ ಜೀವಗಳವರು, ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡೋದು ಸರಿನಾ? ಚೆನ್ನಾಗಿ ಜೋಡಿಗಳಿಗೆ 2 ಮುದ್ದಾದ ಮಕ್ಕಳನ್ನ ಕೊಟ್ಟೆ. ಸಂತೋಷ ಪಡೋ ಟೈಮ್ ಸರಿಯಾಗಿ ಒಂದು ಮಗುನ ಕಿತ್ಕೊಂಡ್ಬಿಟ್ಟೆ. ಗಂಡ ಹೆಂಡ್ತಿನ ದೂರ ಮಾಡಿದೆ. ಕಳೆದೋಗಿದ್ದ ಮಗು ಜಾಗಕ್ಕೆ ಇನ್ನೊಂದು ಮಗುನ ಕೊಟ್ಟೆ. ಗಂಡ ಹೆಂಡ್ತಿನ ಮತ್ತೆ ಒಂದು ಮಾಡಿದೆ. ಎಲ್ಲರೂ ಒಂದಾಗೋ ಟೈಮಿಗೆ ಸರಿಯಾಗಿ ಈ ಮಗುನ ಮತ್ತೆ ದೇವ್ರೆ, ಕೈ ಮುಗಿದು ಕೇಳ್ಕೊತೀನಿ, ಆ ಮಗು ಸಿಗಬೇಕು, ಚಳಿಯ ಹೊರಗಡೆ ಬರಬೇಕು, ಇದು ಸುಖಾಂತಿ ಆಗ್ಬೇಕಷ್ಟೇ. ಅವಿನಾಶ್ ಅವರೇ, ಗೂಳಿ ಅನ್ನೋರು ಯಾರು ಅಂತ ಕರ್ಕೊಂಬನ್ನಿ. ಅದಕ್ಕೆ ಪಾರ್ಥ ಅವ್ರೆ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದು ಅಲ್ಲದೆ ಇಷ್ಟೊಂದು ದುಃಖ ಕೇಳಿದ್ರಿ. ಅದು ಮಿಂಚು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಲೀಸ್ ಸಿಕ್ಕಿದೆ, ಅದಕ್ಕೆ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ತೆ. ಯಾರು ನೀವು? ನಮ್ಮನ್ನು ಕೇಳ್ಕೊಂಬಂದಿದ್ದೀರಂತೆ? ಸರ್, ನನ್ನ ಮಗಳು ಕಾಣೆ ಆಗಿದ್ದಾಳೆ. ಅವಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ನಿಮ್ಮನ್ನು ಭೇಟಿ ಮಾಡಿದರೆ ನೀವು ಹೇಳ್ತೀರಾ ಅಂತ ಒಬ್ಬರು ಕಳಿಸಿದ್ರು ಸರ್. ಯಾರು ಹೇಳಿದ್ದು? ಸರ್, ಯಾರು ಹೇಳಿದ್ರೆ ಏನಂತೆ ಸರ್? ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಹೇಳ್ತಾರಲ್ವ ಸರ್? ಪ್ಲೀಸ್ ಸರ್, ನನ್ನ ಮಗಳು ಬೇಕು. ಮೇಡಮ್, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಕಸುಬ್ನೆಲ್ಲ ತುಂಬ ದಿನ ಆಯಿತು ಬಿಟ್ಟು. ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅನಿಸುತ್ತೆ. ಸರ್, ಇಲ್ಲ ಸರ್, ನೀವೇ ಅಂತ ತಿಳ್ಕೊಂಡೇ ಬಂದಿರೋದು ಸರ್. ಸರ್ ಪ್ಲೀಸ್ ಸರ್, ನನ್ನ ಮಗಳನ್ನ ಸೇವ್ ಮಾಡಿ ಸರ್. ಸರ್, ನೀವೇನು ಯೋಚನೆ ಮಾಡಿಬಿಡಿ ಸರ್. ನಿಮಗೇನು ಬೇಕು ನಾವು ಕೊಡ್ತೀವಿ ಸರ್. ಪಾರ್ಥ ಅವ್ರೆ, ಜಸ್ಟ್ ಮೇಡ್ಬೇಡ ಅಂದೆ. ನೋಡಿ ಮೇಡಮ್, ಎಲ್ಲೂ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಗೊತ್ತಾಗಬಾರ್ದು. ಗೊತ್ತಾದರೆ ನನ್ನ ಪ್ರಾಣಕ್ಕೆ ಅಪಾಯ. ಈ ಲೈನಲ್ಲಿ ತಪ್ಪು ಮಾಡಿದರೆ
ಹಣ ಹೋಗೋದಿಲ್ಲ ಮೇಡಮ್, ಹಣ ಬೀಳುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೇಳಿದೆ ಅಂತ ಯಾರಿಗೂ ಹೇಳಬಾರ್ದು. ಈ ಥರ ಮಾಡೋರು ಒಟ್ಟಾಗಿ 3 ಗುಂಪಿದೆ ಮೇಡಮ್. ಅದರಲ್ಲಿ ಯಾರೋ ಒಬ್ಬರು ನಿಮ್ಮ ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಯಾರ್ಯಾರಿಗೆ ಕನ್ಸೆಂಟ್ಮೆಂಟ್ ಕೊಟ್ಟಿದ್ದಾರೆ ಆ ಗ್ರೂಪ್ ಅವ್ರು ಈ ಥರ ಮಾಡೋಕ್ಕೆ ಸಾಧ್ಯ ಮೇಡಮ್. ಅದರಲ್ಲಿ ಒಟ್ಟು 3 ಗುಂಪು ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಆ ಗುಂಪಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ಮಗು ಇರುತ್ತೆ ಮೇಡಮ್. ಸರ್ ಪ್ಲೀಸ್ ಸರ್, ಕರೆಕ್ಟಾಗಿ ಇನ್ಫಾರ್ಮೇಷನ್ ಬೇಕು ಸರ್. ಎಲ್ಲಿ ಹೋದ್ರೆ ಅವಳು ಸಿಗ್ತಾಳೆ ಅಂತ ಪ್ಲೀಸ್ ಸರ್. ಮೇಡಮ್ ಅದನ್ನೆಲ್ಲ ಹೇಳೋಕ್ಕಾಗುತ್ತಾ ಮೇಡಮ್? ಸರ್ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕರೆಕ್ಟಾಗಿ ಗೊತ್ತಾಗಬೇಕು ಸರ್. ಎಲ್ಲಿ ಹೋದ್ರೆ ಅವಳು ಸಿಗ್ತಾಳೆ? ಪಾರ್ಥ ಅವ್ರೆ, ಮೇಡಮ್ ನಿಮ್ಮ ಮಗು ನೋಡೋದಕ್ಕೆ ಹೇಗಿರುತ್ತೆ? ಅದು ಫೋಟೋ ತೋರಿಸ್ತೀನಿ. ಮೇಡಮ್ ಅವನ ಹೆಸರು ಧನ್ರಾಜ್ ಅಂತ. ಅವನ ಹತ್ರ 5 ಮಗು ಇದೆ. ಇನ್ನೊಂದು ಮಗುಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಮಗು ಬಂದ ತಕ್ಷಣ ಇಲ್ಲಿಂದ ಆ ಮಗುನ ಪಾರ್ಸಲ್ ಮಾಡ್ತಾರೆ. ಎಲ್ಲಿದ್ದಾರೆ ಈ ಧನರಾಜ್ ಅವ್ರು? ಎಲ್ಲಿದ್ದಾರೆ? ಮಿಂಚು ಎಲ್ಲಿ ಸಿಗ್ತಾಳೆ? ಮೇಡಮ್ ಆ ಥರ ಎಲ್ಲ ಹೇಳೋಕ್ಕಾಗೋದಿಲ್ಲ. ನೀವು ಹೋದ್ರೂ ಅಷ್ಟೇ ಮೇಡಮ್, ಅಲ್ಲಿ ನಿಮ್ಮ ಮಗುನ ಹುಡ್ಕೋಕ್ಕಾಗೋದಿಲ್ಲ. ಸರ್ ಪ್ಲೀಸ್ ಸರ್, ಹೇಳಿದ್ನಲ್ಲ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀವಿ ಸರ್. ಪ್ಲೀಸ್ ಸರ್. ಸರಿ ಮೇಡಮ್, ಬನ್ನಿ. ಹಾಂ ಬನ್ನಿ ಬನ್ನಿ. ಮಮ್ಮ ಏನೋ ತಿಂತೀಯಾ? ವೇಸ್ಟ್ ಬಿದ್ದ ನೀನು. ಹಲೋ ಹೇಳಪ್ಪ. ಸರ್ ಅದೇ ಮಗು ಕಾಣೆ ಆಗಿದೆಯಲ್ಲ, ಕಾಣೆ ಆಗಿಲ್ಲ ಕಣೋ, ನಾನೇ ಕಾಣೆ ಹಾಕ್ಸಿದ್ದು. ಹೇಳು ಏನು ವಿಷಯ? ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ಏನಾಯ್ತು? ಮೇಡಮ್ಮು ಸುಮ್ಮನೆ ಕೂತಿಲ್ಲ ಸರ್, ಮಗುನ ಕದ್ದಿದ್ದು ಯಾರು ಅಂತ ಹುಡುಕ್ತಾ ಇದ್ದಾರೆ. ಯಾರ ಹತ್ರನೋ ಒಬ್ಬನ ಹತ್ರ ಇನ್ಫಾರ್ಮೇಷನ್ ಸಿಕ್ಕಿದೆ. ಯಾವ ಇನ್ಫಾರ್ಮೇಷನ್? ಮೇಡಮ್ಗೆ ಅಡ್ರೆಸ್ ಕೊಟ್ಟಿದ್ದಾನೆ, ಜೊತೆಗೆ ಮೇಡಮ್ನು ಕರ್ಕೊಂಡು ಹೋಗ್ತಿದ್ದಾನೆ. ಮೇಡಮ್ಮು ಪೊಲೀಸ್ನವ್ರಿಗೆ ಬರೋಕ್ಕೆ ಹೇಳಿದ್ದಾರೆ ಸರ್. ಮಿಂಚುನ ಕಿಡ್ನಾಪ್ ಮಾಡಿರೋ ಜಾಗ ಯಾವುದು ಅಂತ ಇನ್ಫಾರ್ಮೇಷನ್ ಕೊಟ್ಟು, ಜೊತೆಗೆ ಅವನೇ ಮೇಡಮ್ನ ಕರ್ಕೊಂಡು ಹೋಗ್ತಿದ್ದಾನೆ ಸರ್. ಮೇಡಮ್ ಕೂಡ ಪೊಲೀಸ್ನ ಆ ಜಾಗಕ್ಕೆ ಬರೋಕ್ಕೆ ಹೇಳಿದ್ದಾರೆ.